ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 3ನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗಾಗಿ ಅಜ್ಜಿ ಅನ್ನುವಂತಹ ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. MK ಇಂದಿರಾ ಅವರು ಬರೆದಿರ್ತಕ್ಕಂತಹ ಈ ಒಂದು ಕಥಾಭಾಗ. ಈ ಕಥಾಭಾಗವನ್ನು ನಾವು ಸ್ತ್ರೀ ಸಂವೇದನೆಯ ಹಿನ್ನೆಲೆಯಲ್ಲಿ ನಾವು ಚರ್ಚಿಸಬೇಕಾಗುತ್ತೆ. ಕಥಾಭಾಗ 2ರ ಬಗ್ಗೆ ನಾನು ಇವತ್ತು ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಕಥಾಭಾಗ 1 ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಇದೆ, ನೀವು ಬೇಕಾದ್ರೆ ಅದನ್ನ ಗಮನಿಸಬಹುದು. ಹಾಗಾಗಿ ಇಷ್ಟೆಲ್ಲ ಆದ್ಮೇಲೆ ಇನ್ನು ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ 1ನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳು ಕೂಡ ಪದ್ಯಗಳು ಮತ್ತೆ ಕಥಾಭಾಗಗಳೆಲ್ಲವೂ ಕೂಡ ನನ್ನ ಚಾನೆಲ್ ಅಲ್ಲಿ ಇದೆ, ಅವ್ರಿಗೂ ಕೂಡ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ ಈಗ ನೇರವಾಗಿ ಅಜ್ಜಿ ಕಥಾಭಾಗ 2ರ ಬಗ್ಗೆ ಚರ್ಚೆನ ಮಾಡೋಣ. ನೋಡಿ, ಇಲ್ಲೆಲ್ಲ ಒಂದ್ ಕಡೆ ಆ ಹೆಂಡತಿಯನ್ನ ಕಳ್ಕೊಂಡಿರ್ತಕ್ಕಂತಹ ಸಂಕ ಅವನೇನ್ ಮಾಡ್ತಾ ಇದ್ದಾನೆ, ಈಗ ಹೊಲದಲ್ಲಿ ಒಂದು ಅಟ್ಟಣಿಗೆಯನ್ನ ಮಾಡ್ಕೊಂಡು ಅದ್ರ ಮೇಲ್ಗಡೆ ಅವನು ಇಲ್ಲಿ ಪ್ರತಿ ರಾತ್ರಿ ಅಲ್ಲಿ ಮಲ್ಕೊಳ್ತಾ ಇದ್ದ. ಮಲ್ಕೊಂಡು ಹೊಲವನ್ನ ನೋಡ್ಕೊಳ್ತಕ್ಕಂಥದ್ದು. ಯಾಕೆಂದ್ರೆ ಯಾರಾದ್ರೂ ಕಿಡಿಗೇಡಿಗಳು ಹೊಲಕ್ಕೆ ಬೆಂಕಿ ಹಚ್ತಾರೋ ಇನ್ನೊಂದೋ ಮತ್ತೊಂದೋ, ಅಥವಾ ಯಾವುದಾದರೂ ಕಾಡು ಪ್ರಾಣಿಗಳು ನನ್ನ ರಾಗಿ ಹೊಲವನ್ನ ಹಾಳು ಮಾಡ್ಬಿಡ್ತವೇನೋ ಅನ್ನೋ ದೃಷ್ಟಿಯಿಂದ ಅವನೇನ್ ಮಾಡ್ತಾ ಇದ್ನಪ್ಪ ಅಂತಂದ್ರೆ, ಅವನು ಅಲ್ಲಿ ಕಾಯೋದಕ್ಕೆ ಅವನು ಮತ್ತೆ ಅವನ ಗೆಳೆಯ ಇಬ್ರು ಕೂಡ ಬಂದಿರ್ತಾರೆ. ಕೆಂಚನು ಕೂಡ ಇರ್ತಾನೆ. ಇಲ್ಲಿ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಇವನೇನ್ ಮಾಡ್ತಾ ಇದ್ದಾನೆ, ಯಾವುದೋ ಒಂದು ಶಬ್ದ. ಅಲ್ಲೆಲ್ಲ ಒಂದ್ ಕಡೆ ಆ ಹೊಲದಲ್ಲಿ ಬೆಂಕಿ ದಗದಗನೆ ಒತ್ತಿ ಉರಿತಾ ಇರ್ತಕ್ಕಂಥದ್ದನ್ನ ನೋಡ್ತಾನೆ. ಸಂಕ ಅಟ್ಟಣಿಗೆಯಿಂದ ಮೇಲಿಂದ ನೋಡಿದಂತ ಸಂದರ್ಭದಲ್ಲಿ ಯಾರು ಏನು ಅಂತ ಈ ಟಾರ್ಚ್ ಅನ್ನ ಹಾಕಿ ನೋಡ್ತಾ ಇದ್ದಾನೆ. ಅಷ್ಟ್ರೊಳಗಡೆ ಇಡೀ ಎಲ್ಲಿ ಸೀಮೆಎಣ್ಣೆಯನ್ನ ಸುರಿದು ಯಾರೋ ಈ ರಾಗಿ ಹೊಲಕ್ಕೆ ಬೆಂಕಿ ಹಚ್ಚಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಆಗ ಇದ್ದಕ್ಕಿದ್ದಾಗಿ ಓಡ್ ಬರ್ತಾನೆ. ಆಗ ರಾತ್ರಿ ಆ ಜೋರಾಗಿ ಬೀಸ್ತಾ ಇರ್ತಕ್ಕಂತಹ ಗಾಳಿಗೆ ಆ ಬೆಂಕಿಯ ಕೆನ್ನ ಅಲ್ಲಿಗೆ ಇಡೀ ಹೊಲವನ್ನ ನಾಶ ಮಾಡ್ತಾ ಇದೆ. ಅಷ್ಟರೊಳಗಡೆ ಯಾರು ಏನು ಅಂತ ಓಡ್ ಬಂದಂತ ಸಂದರ್ಭದಲ್ಲಿ ಆ ಕಳ್ಳ ನರಿಗಳಂತೆ ಈ ಒಂದು ರಾಗಿ ಹೊಲಕ್ಕೆ ಬೆಂಕಿ ಇಟ್ಟಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಒಬ್ಬ ಕೈಗೆ ಸಿಗಾಕೊಳ್ತಾನೆ. ಆಗ ಸಂಕ ತನ್ನ ಇಡೀ ಶಕ್ತನ್ನ ಬಲವನ್ನ ಬಿಟ್ಟು ಅವನಿಗೆ ಇಲ್ಲಿ ನಮ್ಮ ಸಂಕನ ಕೈಯಲ್ಲಿ ಮಚ್ಚಿರುತ್ತೆ. ಆ ಮಚ್ಚಿನಲ್ಲಿ ಒಂದು ಹೆಟ್ ಹೊಡಿತಾನೆ, ಅವನಲ್ಲೇ ಸಾಯ್ತಾನೆ. ಹಾಗೇನೆ ಮುಂದೆ ಇನ್ನೊಬ್ಬನನ್ನ ಓಡಿಸ್ಕೊಂಡು ಬರ್ತಾ ಇರ್ತಾನೆ. ಯಾಕೆಂದ್ರೆ ಈ ಇಬ್ಬರೂ ಕೂಡ ಇಲ್ಲಿ ಸಂಕನ ದಾಯಾದಿಗಳು. ಅವ್ರೇನ್ ಮಾಡ್ತಾ ಇದಾರೆ, ಸಂಕನ ಹೊಲಕ್ಕೆ ಬೆಂಕಿ ಇಡೋದಕ್ಕೆ ಬಂದಿದ್ದಾರೆ. ಅವನನ್ನ ಅವನು ಮತ್ತೆ ನಿಧಾನಕ್ಕೆ ಏರಿ ಬಂದು ಇನ್ನೊಂದ್ ಕಡೆ ಇನ್ನೊಬ್ಬನಿಗೆ ಮಚ್ಚಿನಲ್ಲಿ ಹೊಡಿತಾನೆ. ಆ ಬೆನ್ನಿಗೆ ಮಚ್ಚು ಒಕ್ಕಿದ್ದ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅವನು ಇನ್ನೊಬ್ಬನು ಕೂಡ ಸಾವನ್ನಪ್ತಾನೆ. ಹಾಗಾಗಿ ನಮ್ಮ ಸಂಕ, ಯಾಕೆಂದ್ರೆ ಅವನದಲ್ಲದ ತಪ್ಪದು. ಯಾಕೆಂದ್ರೆ ದಾಯಾದಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ರಾಗಿ ಹೊಲಕ್ಕೆ ಬೆಂಕಿ ಇಟ್ಟಂತ ಸಂದರ್ಭದಲ್ಲಿ ಕೋಪದಲ್ಲಿ ಆದಂತಹ ಈ ಒಂದು ಕೃತ್ಯ ಅಥವಾ ಈ ಜೋಡಿ ಕೊಲೆಯನ್ನ ಮಾಡಿದಂತಹ ಒಂದು ವಿಚಾರ ಇದೆಯಲ್ಲ, ಅದು ಕೊನೆಗೆ ಯಾಕೆಂದ್ರೆ ಅವನಿಗೆ ಅರಿವಿಲ್ಲದೇನೆ ಆ ಒಂದು ಸಂದರ್ಭದಲ್ಲಿ ಕೊಲೆಯನ್ನ ಮಾಡ್ತಾನೆ. ಯಾರು? ಸಂಕ, ಕೋಪದಿಂದ. ಆಗ ಅವನಿಗೆ ಜ್ಞಾನೋದಯ ಆಗುತ್ತಿರಲಿ, ಎಂತ ಕೆಲಸ ಮಾಡ್ದೆ ನಾನು, ಇಬ್ಬರನ್ನ ಕೊಂದ್ಬಿಟ್ನಲ್ಲ ಅಂತ. ಕೊನೆಗೆ ಅವನ ಅಣ್ಣನ ಹತ್ರ ಹೋಗಿ ಹೇಳ್ತಾನೆ. ಅವರ ಅಣ್ಣ ಅಸ್ತವ್ಯಸ್ತನಾಗ್ಬಿಡ್ತಾನೆ. ಅಯ್ಯೋ ಎಂತ ಕೆಲಸ ಆಯ್ತು ಅಂತ. ಕೊನೆಗೆ ಏನ್ ಮಾಡ್ತಾರೆ, ಪೊಲೀಸ್ ಠಾಣೆ ಅಂತ ಎಲ್ಲ ತಿರುಗಾದ್ಮೇಲೆ ಇವರು ತನ್ನ ದಾಯಾದಿ ಕಡೆಯವರು ಏನ್ ಮಾಡ್ತಾರಪ್ಪ ಅಂದ್ರೆ, ಪೊಲೀಸರಿಗೆ ಹೆಚ್ಚಿನ ಹಣವನ್ನ ಕೊಟ್ಟು ಆ ಕೇಸನ್ನ ಎಲ್ಲೋ ಒಂದ್ ಕಡೆ ಇವನ ಮೇಲೆ ಬರೋ ರೀತಿಯಲ್ಲಿ ಮಾಡ್ತಾರೆ. ಇನ್ನೊಂದ್ ಕಡೆ ವಿಧಿ ಇಲ್ಲದೆ ಇವನು 2 ಕೊಲೆಯನ್ನ ನಾನು ಮಾಡಿದ್ದೀನಿ ಅಂತ ಒಪ್ಕೊಂಡಾದ್ಮೇಲೆ ಅವನಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸುತ್ತೆ ನ್ಯಾಯಾಲಯ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ನೋಡಿ, ಅಜ್ಜಿ ತನ್ನ ಮಕ್ಕಳನ್ನ ಎಲ್ಲೋ ಒಂದ್ ಕಡೆ ಕನ್ಯಾ ಶುಲ್ಕ ಕೊಟ್ಟು ವಧು ದಕ್ಷಿಣೆಯನ್ನ ಕೊಟ್ಟು ಆ ಮಕ್ಕಳಿಗೆ ಮದುವೆ ಮಾಡಿ ಇಡೀ ತನ್ನ ಬದುಕನ್ನ ಮಕ್ಕಳಿಗಾಗಿ ಮುಡುಪಿಟ್ಟಿರ್ತಾಳೆ ಅಜ್ಜಿ. ಆದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ತನ್ನ ಕೊನೆಯ ಮಗ ಗಲ್ಲು ಶಿಕ್ಷೆಗೆ ಎಲ್ಲೋ ಒಂದ್ ಕಡೆ ಅವನು ಸಾವನ್ನಪ್ತಾ ಇದ್ದಾನೆ ಅನ್ನೋದು ವಿಚಾರನೆ ಯಾರು ಕೂಡ ಮಕ್ಕಳು ಹೇಳಿರೋದಿಲ್ಲ. ಸರಿ, ಅದಾದ್ಮೇಲೆ ಈರ ಏನ್ ಹೇಳ್ತಾನೆ, ಆಯ್ತು ಈಗ ಒಂದ್ಸಾರಿ ನಾವು ಅವನನ್ನ ಹೋಗಿ ನೋಡ್ಕೊಂಡ್ ಬರೋಣ
ಅಂತ ಅವನು ಎಲ್ಲ ಒಂದ್ ಕಡೆ ನೀನು ನೋಡ್ಬೇಕು ಅಂತ ಇದ್ದಾನೆ ಅಂತ ಅಂದಾಗ, ಸರಿ ಅಷ್ಟೇನಂತೆ, ಆಯ್ತು ನೋಡ್ಕೊಂಡ್ ಬರೋಣ ಬಿಡು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಅವನಿಗೆ ಏನ್ ಇಷ್ಟ, ಯಾಕೆಂತಂದ್ರೆ ಈಗ ಈ ಮುದುಕಿಯನ್ನ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ, ಮುದುಕಿಗೆ ಯಾವ ಈ ವಿಚಾರವನ್ನ ಹೇಳೇ ಇಲ್ಲ. ಯಾವ ವಿಚಾರ ಅಂದ್ರೆ, ಸಂಕನಿಗೆ ಗಲ್ಲು ಶಿಕ್ಷೆ ಆಗ್ತಕ್ಕಂತಹ ಒಂದು ವಿಚಾರವನ್ನ ಅಜ್ಜಿಗೆ ಹೇಳಿಲ್ಲ. ಯಾಕೆಂದ್ರೆ ಈಗ ಹೇಳಿದ್ರೆ ಅಜ್ಜಿ ಕಾಲದಿಂದಲೂ ಕೂಡ ಕಷ್ಟದಲ್ಲಿಯೇ, ಕಷ್ಟದ ಕಣ್ಣೀರಿನಲ್ಲಿಯೇ ಕೈ ತೊಳ್ಕೊಂಡು ಬಂದಿರ್ತಕ್ಕಂತಹ ಅಜ್ಜಿ ಈಗೆಲ್ಲೋ ಒಂದ್ ಕಡೆ ಮತ್ತೆ ನೋವನ್ನ ಅನುಭವಿಸ್ತಾಳೆ. ತನ್ನ ಮಗನಿಗೆ ಈ ರೀತಿ ಆಗ್ತಾ ಇದೆ. ಯಾಕೆಂದ್ರೆ ಕಡು ಬಡತನದಲ್ಲಿ, ಕಷ್ಟದಲ್ಲಿಯೇ ಬದುಕನ್ನ ಎದುರಿಸಿದಂತಹ ಧೀರ ಮುದುಕಿ ಅಜ್ಜಿ ಅಂತಕ್ಕಂಥದನ್ನ ನಾವಿಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗೇನೆ ಮುದ್ದು ಮಗುವನ್ನ ಗಲ್ಲಿಗೇರಿಸುವಂತಹ ಸುದ್ದಿ ಮುದುಕಿಗೆ ಹೇಳಿದ್ರೆ ಆ ಜೀವ ತಡೆಯೋದಿಲ್ಲ ಅಂತ ಈ ಇಬ್ಬರೂ ಮಕ್ಕಳು, ತಿಪ್ಪ ಆಗಿರ್ಲಿ ಹಾಗೆ ಈರ ಆಗಿರ್ಲಿ, ಆ ಅಜ್ಜಿಗೆ ಆ ವಿಚಾರವನ್ನ ಹೇಳೋದಿಲ್ಲ. ಇನ್ನೊಂದ್ ಕಡೆ ಸರಿ ಅವನನ್ನ ನೋಡ್ಕೊಂಡ್ ಬರಕ್ಕೆ ಹೋಗ್ಬೇಕು ಅಂತ ಹೇಳಿದಾಗ, ಬರ್ಬೇಕಾದ್ರೆ ತಿಪ್ಪ ಒಸಿ ಬೆಲ್ಲ ತಕೊಂಬರ್ಲ, ಅವನಿಗೆ ಕಜ್ಜಾಯ ವಡೆ ಅಂತ ಅಂದ್ರೆ ತುಂಬಾ ಇಷ್ಟ ಅವನಿಗೆ. ಯಾರಿಗೆ? ಸಂಕನಿಗೆ. ಅವನು ಜೈಲಲ್ಲಿ ಇದ್ದಾನಲ್ಲ ಅವನಿಗೆ ಅಂತ ಎಲ್ಲ ಒಂದ್ ಕಡೆ ಅವನ ನೋಡಿ, ಕಿರಿಯ ಮಗನ ಮೇಲೆ ಎಷ್ಟೆಲ್ಲ ಪ್ರೀತಿ ಇದೆ ಅಜ್ಜಿಗೆ ಅಂತಕ್ಕಂಥದ್ದು. ಸರಿ ಆಯ್ತು ಅಂತ ಹೇಳಿ ಮಾಂಸದ ಸಾರು ಅಂದ್ರೆ ಬಾಯ್ ಬಿಡ್ತಾನೆ ಬಡ್ಡಿ ಮಗ. ಯಾರು? ತನ್ನ ಸಂಕನ ಬಗ್ಗೆ ಮಾತನಾಡ್ತಾ ಇದೆ ಅಜ್ಜಿ. ಆದ್ರೆ ಏನ್ ಮಾಡೋದು, ಅಷ್ಟು ದೂರ ತಗೊಂಡೋಗೋ ಹಾಗಿಲ್ಲ ಅಂತ ಹೇಳಿ ಅಜ್ಜಿ ಸುಮ್ನಾಯ್ತು. ಕೊನೆಗೆ ಅಲ್ಲಿ ಹೊರಡುವ ದಿನಕ್ಕೆ ಅನೇಕ ತಿಂಡಿಗಳು ಇಲ್ಲೇನ್ ಮಾಡಿದ್ವಪ್ಪ ಅಂದ್ರೆ ರೆಡಿ ಆದೋ. ಹೆಂಡತಿಯರು ಕೂಡ ಅವನಿಗೆ ಸಹಾಯವನ್ನ ಮಾಡ್ತಾರೆ. ಯಾಕೆಂದ್ರೆ ಈ ಅಜ್ಜಿಗೆ ಒಂದು ಅಡಿಗೆಗೆ ಈ ಈರನ ಹೆಂಡತಿ ಆಗಿರ್ಬೋದು, ತಿಪ್ಪನ ಹೆಂಡತಿ ಎಲ್ರು ಕೂಡ ಸಹಾಯ ಮಾಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಹೋಟೆಲ್ನಲ್ಲಿ ಚಹಾ ಮತ್ತು ಇಲ್ಲಿ ಬಿರಿಯಾನಿಯನ್ನ ಹೊತ್ತು ಜೈಲಿಗೆ ಹೋದರು. ಇಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ ವಡೆ, ಪಾಯಸ ಈ ತರದ ತಿಂಡಿಗಳನ್ನ ತೆಗೆದುಕೊಂಡು ಈಗ ಏನ್ ಮಾಡ್ತಾ ಇದಾರೆ, ಬಿರಿಯಾನಿ ಈಗ ಏನ್ ಮಾಡಿದ್ದಾರೆ, ಹಾಗೇನೆ ಇಲ್ಲಿ ಚಹಾವನ್ನ ತೆಗೆದುಕೊಂಡು ಸೀದಾ ಜೈಲಿಗೆ ಹೋಗ್ತಾ ಇದ್ದಾರೆ. ಸಂಕ ಇದ್ದಂತಹ ಜೈಲಿಗೆ ಹೋದ್ರು. ಕೊನೆಗೆ ಅನುಮತಿ ಇತ್ತು, ಆದ್ರೂ ಕೂಡ ಅಲ್ಲಿ ಈರ ಕಣ್ಣರೆಸಿಕೊಳ್ಳುತ್ತಾ ಹಿಂದೆ ನಿಂತ. ಆದ್ರೆ ಬಚ್ಚು ಬಾಯಿ ಬಿಟ್ಟು ನಗುತ್ತಾ ಮುದುಕಿ ಮುಂದೆ ಹೋಗಿ, ನನ್ನ ಕಿಸ್ನನನ್ನ ನೋಡ್ಬೇಕು ಅಂತಿದ್ದಲ್ಲ ಸಂಕ, ಇಕ ನಿನ್ ಮಗನ್ ಕರ್ತಂದಿದ್ದೀನಿ ನೋಡಿ. ಅವನು ಎಲ್ಲ ಒಂದ್ ಕಡೆ ನನ್ನ ಮಗನನ್ನ ನೋಡ್ಬೇಕು ನೋಡಿ. ಸಂಕನ ಮಗ ಕೃಷ್ಣ, ಆ ಚಿಕ್ಕ ಮಗು, ಆ 2 ವರ್ಷದ ಮಗು ನೋಡ್ಬೇಕು. ತಗೋ ನೋಡು ನಿನ್ಗೋಸ್ಕರ ಇಕ ಅಜ್ಜಿ ಹೇಳ್ತಾ ಇದ್ದಾಳೆ ನೋಡ್ರಿ. ಆ ಅಜ್ಜಿಯ ಒಂದು ಧೈರ್ಯ ಇದೆಯಲ್ಲ, ಅದಕ್ಕೆ ನಾವು ಮೆಚ್ಕೋಬೇಕು. ಇಕ ತಗ ವಡೆ ತಿನ್ನು, ಕಜ್ಜಾಯ ತಿನ್ನು, ಬಿರಿಯಾನಿ, ಚಾ ಎಲ್ಲ ತಂದಿವ್ನಿ, ಮೊದ್ಲು ಒಸಿ ತಿನ್ನು, ಆಮೇಲೆ ಎಲ್ಲೋ ಒಂದ್ ಕಡೆ ಮಾತಾಡಿ ಅಂತೆ. ತಗೋ ಮೊದ್ಲು ಒಂದ್ ಸ್ವಲ್ಪ ತಿಂದ್ಬಿಡು, ಆಮೇಲೆ ಮಾತಾಡೋಣ ಅಂತದೆ. ಯಾಕೆಂದ್ರೆ ಅಜ್ಜಿಗೆ ಅಲ್ಲಿ ಇಷ್ಟು ಸಮಯ ಇರುತ್ತೆ, ಈ ಸಮಯದ ಒಳಗಡೆನೆ ನಾವು ಮಾತಾಡ್ಬೇಕು, ಅದ್ರ ಬಗ್ಗೆ ಅರಿವೇ ಇಲ್ಲ. ತನ್ನ ಮಗನನ್ನ ಕಂಡಂತಹ ಒಂದು ಸಂತೋಷ ಇದೆಯಲ್ಲ, ಅದನ್ನ ನಾವಿಲ್ಲಿ ಗಮನಿಸ್ಬೋದು. ಫಸ್ಟ್ ತಿನ್ನಪ್ಪ ನೀನು, ಆಮೇಲೆ ಮಾತಾಡೋಣ, ಹೊಸಿ ತಿನ್ನು ಅಂತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಜೈಲಿನಲ್ಲಿ ಪೊಲೀಸಿನವರು ತಡೆದು, ಅಜ್ಜಿ ನಿನ್ನ ವಡೆ ಪಡೆ ಎಲ್ಲ ಮಡಗ್ಬಿಟ್ಟು ಸುಮ್ನೆ ಸಾವಕಾಶವಾಗಿ ನಿಂತು ನೀವು ನಿನ್ನ ಮಗನ ಹತ್ತಿರ 10 ನಿಮಿಷ ಮಾತಾಡ್ಕೊಂಡು ಹೊರಟೋಗ್ಬೇಕು ಅಂತ ಅಜ್ಜಿಗೆ ಹೇಳ್ತಾರೆ. ಅಜ್ಜಿ ಬದುಕಿಗೆ ಅವನೆಡೆಗೆ ಎಲ್ಲೋ ಒಂದ್ ಕಡೆ ನೋಡುತ್ತೆ. ಸುಮ್ನಿರಪ್ಪ ನಿದ್ಯಾ ಅಂತ ಅಜ್ಜಿ ಒಂದ್ ರೀತಿ ನೋಡ್ತಾ ಇದೆ ಅವನನ್ನ ವ್ಯಂಗ್ಯವಾಗಿ. ಯಾರನ್ನಂದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಯನ್ನ. ಸುಮ್ಕಿರಪ್ಪ, ನಾನು ನೀನ್ ಜೈಲಲ್ಲಿ ಇರಕೇನ್ ಬಂದಿಲ್ಲ, ಹೊಂಟೋಯ್ತೀನಿ ಅಂತ ಹೇಳಿ ಮಗನ ಕಡೆ ತಿರುಗಿ ಅವನ ವಿಕಾರವಾದಂತಹ ರೂಪವನ್ನು ನೋಡಿ. ಯಾಕೆಂದ್ರೆ ಬೆಳೆದ ಗಡ್ಡ, ಯಾವುದು ಸಂಕನ ರೂಪ ಹೇಗಿದೆಯಪ್ಪ ಅಂದ್ರೆ ಬೆಳೆದಂತಹ ಗಡ್ಡ, ತಲೆ ಕೂದಲು, ಹಾಗೇನೆ ಅವನು ಬಾಗಿಲ ಸರಳಿನಿಂದ ಹಿಂದೆ ಮೂಲಕ ಕೈ ನೀಡಿ ಕೃಷ್ಣನನ್ನ ತತ್ತಾರ ಬಯಲು ನೋಡಿ. ಎಂತಹ ಕರುಣಾಜನಕವಾದಂತ ಸ್ಥಿತಿ ಇದೆ ಅಂತ ಅಂದ್ರೆ ನೋಡಿ, ಒಂದೊಂದ್ಸಾರಿ ಕೋಪಕ್ಕೆ ಮನುಷ್ಯ ಯಾವ ರೀತಿ ಎಲ್ಲ ಒಂದ್ ಕಡೆ ಕೋಪದಲ್ಲಿ ಕೈ ಮೀರಿದಂತ ವಿಚಾರ ಅವನ ಗಲ್ಲು ಶಿಕ್ಷೆಗೆ ಗುರಿಯಾಗುವಂತಹದ್ದನ್ನ ಇಲ್ಲಿ ನಾವು ಗಮನಿಸ್ಬೋದು. ಆ ಸರಳಿನ ಹಿಂದೆ ನಿಂತು ಆ ತತಾರವೈಲಿ ಮಗುನ ಅಂತ ಹೇಳ್ತಾ ಇರ್ತಕ್ಕಂಥದ್ದು ತಂದೆಯ ಗುರುತು ಆ ಮಗುವಿಗೆ ಮರ್ತೇ ಹೋಗಿದೆ. ಆದ್ರೂ ಕೂಡ ಇನ್ನೊಂದ್ ಕಡೆ ಮರ್ತೋಗಿದ್ರು, ಆ ಮಗು ಎದರಲಿಲ್ಲ.
ಸರಳುಗಳ ನಡುವೆಯೇ ತನ್ನ ಮಗನನ್ನ ಬಿಗಿದಪ್ಪಿ ಸಂಕ ಮುದ್ದಾಡಿದ. ನಿಧಾನವಾಗಿ ತಾಯಿ ಹೇಳಿದವ್ವ, ಇನ್ನು 1 ವಾರದಾಗೆ ನನಗೆ ಗಲ್ಲುಗಾಕ್ತಾರೆ, ಗೊತ್ತೇನವ್ವ ನಿಂಗೆ ಅಂತ. ಅದಕ್ಕೆ ನೀನು ಬಲ್ಲೆಲ್ಲೋ ಒಂದ್ ಕಡೆ ಬದುಕಿರೋ ಗಂಟ ಈ ಕೃಷ್ಣನ್ನ ಈ ಈರಣ್ಣನ ಕೈಯಲ್ಲಿ ನೋಡು. ಅವನು ಹೇಳ್ತಾ ಇದ್ದಾನೆ ಎಲ್ಲೋ ಒಂದ್ ಕಡೆ, ನಿನಗೆ ನೋಡಿ ಸಂಕನಿಂದನೇ ನನ್ನನ್ನ ಗಲ್ಲಿಗೆ ಏರಿಸ್ತಾರೆ, ನನ್ನನ್ನ ಎಲ್ಲೋ ಒಂದ್ ಕಡೆ ನೇಣಿಗೆ ಏರಿಸ್ತಾರೆ, ನನಗೆ ನೇಣುಗಂಬದ ಶಿಕ್ಷೆ ಆಗಿದೆ, ಗಲ್ಲು ಶಿಕ್ಷೆ ಆಗಿದೆ ಅಂತ ಸಂಕನೇ ತನ್ನ ತಾಯಿಗೆ ಹೇಳ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಅದಕ್ಕೆ ನನ್ನ ಮಗ ಕೃಷ್ಣನನ್ನ ನೀನ್ ಚೆನ್ನಾಗಿ ನೋಡ್ಕೊಳ್ಳುವ ಅಂತ ಈರನ ಕೈಗೆ ಮತ್ತೆ ಅಜ್ಜಿಗೆ ಇಬ್ರು ಕೂಡ ಹೇಳ್ತಾ ಇದ್ದಾರೆ. ಆಗ ಅಜ್ಜಿ ಎಲ್ಲ ಒಂದ್ ಕಡೆ ಒಂದ್ ರೀತಿಲಿ ಇದ್ಯಾವ ಸೀಮೆ ನ್ಯಾಯನಪ್ಪ, ಈ ಸಂಪತ್ತಿಗೆ ನನ್ನ ಮಕ್ಕಳು ಅಂತ ಎಲ್ಲೋ ಒಂದ್ ಕಡೆ ಹೊತ್ತು ಇಂತಹ ಕಷ್ಟಪಟ್ಟು ಈ ಮಕ್ಕಳನ್ನು ಸಾಕ್ತೆ, ಇಂತಹ ಪರಿಸ್ಥಿತಿ ಬಂತಲ್ಲ ಅಂತಕ್ಕಂಥದ್ದು. ಸಂಕ ನಿಧಾನವಾಗಿ ಹೇಳ್ದ, ಚಿಂತೆ ಮಾಡ್ಬೇಡ ಕಣವ್ವ, ನಾನು ಕೊಂದದ್ದು ಹೌದು ಅಂತ ನಾನು ಒಪ್ಕೊಂಡಿದ್ದೀನಿ, ಅದಕ್ಕೆ ನನಗೆ ಈ ರೀತಿ ಶಿಕ್ಷೆ ಆಗಿದೆ, ಕೃಷ್ಣನೊಸಿ ಚಂದಾಗಿ ನೋಡ್ಕೊಳ್ಳುವ ಅಂತ ಹೇಳ್ತಾ ಇದ್ದಾನೆ. ಸರಿ, ಒಂದ್ ಕಡೆ ಮಗನನ್ನ ಚಂದಾಗ್ ಸಾಕಿದ್ರೆ ಅದೇ ನನಗ್ ಸಂತೋಷ ಕಣವ, ನೀನ್ ಚಂದಾಗ್ ಸಾಕ್ತೀಯ ಅಂತ ಅನ್ಕೊಂಡು ನಾನು ಪ್ರಾಣವನ್ನ ಬಿಡ್ತೀನಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾನೆ. ತನ್ನ ನೋವಿನ ಸಂಗತಿಯನ್ನ ಸಂಕ ಜೈಲಿನ ಕಂಬಿಗಳ ಒಳಗೆ ನಿಂತು ಹೇಳ್ತಾ ಇರ್ತಕ್ಕಂಥದ್ದು. ಮುದುಕಿ ಎಲ್ಲೋ ಒಂದ್ ಕಡೆ ವಿಕಾರವಾಗಿ ನಕ್ಕು ಬೇರಿಸಿದಳು. ನೋಡಿ, ಅಲ್ಲೂ ಕೂಡ ಧೀರ ಮುದುಕಿ ಎಲ್ಲೋ ಒಂದ್ ಕಡೆ ಎದೆಗೊಂತ ಇಲ್ಲ. ಏ ಸಂಕ, ಏನಂತ ತಿಳ್ಕೊಂಡಿದ್ದಿಲ್ಲ ನಿಮ್ಮವ್ವನ್ನ, ನಾನು ಈಗ್ಲೇ ಸತ್ತೇನ, ಕೃಷ್ಣನ ನಿನ್ನಿಷ್ಟ ಆದ ಹಾಗೆ ಅವನನ್ನ ಮದುವೆ ಮಾಡಿ ಅವನ್ಗೊಂದ್ ಮಗ ಆಗ ಗಂಟ ಬದುಕಿರ್ತೀನಿ ಕಣ್ಲಾ ಅಂತ. ನೋಡಿ, ಹೇಗೆ ತನ್ನ ಮಗನಿಗೆ ತನ್ನ ತಾಯಿ ಧೈರ್ಯವನ್ನ ತುಂಬ್ತಾ ಇದ್ದಾಳೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು. ನೋಡಿ, ಆ ಕಷ್ಟದಲ್ಲೂ ಕೂಡ ಮಗ ಸಾಯ್ತಾನೆ ಅನ್ನೋದು ಗೊತ್ತಿದೆ, ಆದ್ರೂ ಕೂಡ ಆ ಅಜ್ಜಿ ಮಗನಿಗೆ ಧೈರ್ಯ ತುಂಬ್ತಾ ಇದ್ದಲ್ಲ, ನೀನೇನು ಯೋಚನೆ ಮಾಡ್ಬೇಡ, ನಿನ್ನ ಮಗನಿಗೆ ಮದುವೆ ಮಾಡಿ, ನೋಡಿ 2 ವರ್ಷದ ಮೊಮ್ಮಗು ಹಾಗೆ ಅವನ ಬಗ್ಗೆ ಹೇಳ್ತಾ ಇದ್ರೆ, ನಿನ್ ಮಗನ ಮದ್ವೆ ಮಾಡಿ, ನಾನು ಅವನ್ ಮದ್ವೆ ಮಾಡಿ ಮಗ ಆಗೋವರೆಗೂ ನಾನು ಬದುಕಿರ್ತೀನಿ ಕಳ್ಳ, ಅವನ್ನ ಚೆನ್ನಾಗಿ ನೋಡ್ಕೊಂತಾನೆ, ನೀನೇನು ಯೋಚನೆ ಮಾಡ್ಬೇಡ ಅಂತ. ನಿಮ್ಮ ಅಪ್ಪನಿಗಿಂತ ಧೀರ ಕಳ್ಳ ನನ್ ಮಗ ಅಂತ. ಈಗ ನಿನ್ಗೆ ಎಲ್ಲ ಒಂದ್ ಕಡೆ ಈ ತರ ಅಜ್ಜಿಯನ್ನ ತನ್ನ ಮಗನನ್ನ ಹೊಗಳುತ್ತಾ, ಇನ್ನೊಂದ್ ಕಡೆ ತಾಯಿಯ ವೃತ್ತಾಲಾಪ ಕೇಳಿದಂತಹ ಈರ ಕಣ್ಣರಿಸಿಕೊಂಡ. ನೋಡಿ, ಸಂಕಂಗೆ ಚಾ ಕೊಡವ, ಇನ್ನು ಹೋಗೋಣ, ಇನ್ ಬೈತಾರೆ ಇಲ್ಲೇ ಇದ್ರೆ ಸುಮ್ಕೆ ಅಂತಕ್ಕಂಥದ್ದು. ಸರಿ, ಅವನಿಗೆ ತಂದಿರ್ತಕ್ಕಂತಹ ಚಹಾವನ್ನ ಕೊಡ್ತಾ ಇದ್ದಾರೆ. ನೋಡಿ, ಹೇಗೆ ಈ ಅಜ್ಜಿ ಪಾತ್ರಕ್ಕೆ ಎಷ್ಟು ಒಂದು ಶಕ್ತಿ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು. ಒಂದು ಸ್ತ್ರೀ ಸಂವೇದನೆಯ ಹಿನ್ನೆಲೆಯಲ್ಲಿ ನಾವು ಇಂದು ಕಥಾಭಾಗವನ್ನ ಗಮನಿಸ್ತಾ ಇದ್ದೀವಿ. ದಿಟ್ಟತನ ಇರಬೇಕು. ನೋಡಿ, ಹೆಣ್ಣು ಅಬಲೆಯಲ್ಲ ಸಬಲೆ ಅನ್ನುವಂತಹ ಒಂದು ವಿಚಾರವನ್ನ ನಾವು ಈ ಅಜ್ಜಿ ಪಾತ್ರದಲ್ಲಿ ಗಮನಿಸ್ಬೋದು. ಯಾಕ್ಲಾ ನಿನ್ಗೆ ಇಲ್ಲಿ ಹೇಳಲಿಲ್ಲ ಸಂಕ, ಗಲ್ಲಿಗೆ ಹಾಕೋ ಸುದ್ದಿನ ನೋಡಿ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಏ ತಿಪ್ಪ ಈರ, ಯಾಕ್ರೋ ನನಗೆ ಹೇಳಲಿಲ್ಲ ಅಂತಕ್ಕಂಥದ್ದು. ನಿನ್ಗೆ ನಿಮ್ಮವ್ವ ನನಗೆಲ್ಲೋ ಎದುರು ಪುಕ್ಲಿ ಅನ್ಕೊಂಡ್ರೇನೋ ನನ್ನನ್ನ ಅಂತ ಮತ್ತೆ ಹೇಳ್ತಾನೆ. ನನ್ನನ್ನ ಏನ್ ಎದುರು ಪುಕ್ಲಿ ಅನ್ಕೊಂಡಿದ್ದೀರಾ ಅಂತ ಒಂದು ಗ್ರಾಮೀಣ ಸೊಗಡಿನಲ್ಲಿ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಈಗ ಉತ್ತರ ಕೊಡದೆ ಈರ ಏನ್ ಮಾಡ್ತಾ ಇದ್ದಾನೆ, ಉತ್ತರ ಕೊಡದೆ ಮತ್ತೆ ಸಂಕನನ್ನ ಗಲ್ಲಿಗೆ ಹಾಕುವ ದಿನ ಬರಬೇಕಾದರ ದುರ್ಬರ ಪ್ರಸಂಗ ಒಂದಿತ್ತು. ಅದಕ್ಕೆ ಮುದುಕಿ ಮಗನಿಗೆ ತಿಂಡಿಗಳನ್ನ ಕೊಟ್ಟು, ನೋಡಿ, ಇನ್ನೊಂದ್ ಕಡೆ ಇನ್ನೊಂದ್ ದಿವಸ ಬರ್ಬೇಕು, ಈಗ ತಿಂಡಿ ತಂದಿದ್ದಾರೆ, ಕೊನೆಗೆ ತನ್ನ ಮಗನನ್ನ ಗಲ್ಲಿಗೆ ಹಾಕ್ತಕ್ಕಂಥ ಸಂದರ್ಭದ ಆ ದಿವಸನೂ ಕೂಡ ಮತ್ತೆ ಬರ್ಬೇಕು. ಇದೆಲ್ಲ ವಿಚಾರಗಳು ಇಲ್ಲಿ ವಿಷಯಗಳು ಒಂದ್ ರೀತಿಯಲ್ಲಿ ಎಲ್ಲ ಒಂದ್ ಕಡೆ ನೋವಿನ ಕಡಲಲ್ಲಿ ನಿಲ್ಲಿಸ್ತಾ ಇದ್ದಾವೆ ಇಡೀ ಕುಟುಂಬವನ್ನ. ಸರಿ, ಕೊನೆಗೆ ಅಜ್ಜಿ ನೋಡು, ಅಲ್ಲೂ ಕೂಡ ತನ್ನ ಮಗನಿಗೆ ಏನ್ ಹೇಳ್ತಾ ಇದ್ದಾನೆ, ಸಂಕ, ನೋಡ ತಂದಿರ್ತಕ್ಕಂತಹ ವಡೆ ಇದೆಲ್ಲವನ್ನು ಕೂಡ ಏನ್ ಮಾಡ್ಬೇಕು, 1-2 ದಿನ ಮಾಡ್ಕೊಂಡು ತಿನ್ನು ಅಂತ ಅಜ್ಜಿ ಹೇಳ್ತಾ ಇದ್ದಾಳೆ. ಪೊಲೀಸಿನವನು ಮೌನವಾಗಿ ಮರ್ಮಭೇದಕ ದೃಶ್ಯವನ್ನ ನೋಡಿ ಈರನಿಗೆ ಕರೆದುಕೊಂಡು ಈರನ್ನು ಕರೆದು, ನೋಡಪ್ಪ ಹೋಗುವಂತೆ ಸನ್ನೆ ಮಾಡ್ದ. ನೋಡಿ, ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗೂ ಕೂಡ ಎಂತಹ ವಿಪರ್ಯಾಸನಪ್ಪ, ಏನ್ ಬದುಕು, ಇಂತಹ ಬದುಕಿಗೆ ಯಾಕೆ ದೇವ್ರು ಈ ರೀತಿ ಮಾಡ್ದ ಅಂತಕ್ಕಂಥದ್ದು.
ಹಾಗೇನೆ ಕೃಷ್ಣ ಅಡ್ಡ ಕಂಬಿಯ ಮೇಲೆ ಕಾಲಿಟ್ಟು ಇಲ್ಲ ಒಂದ್ ಕಡೆ ಉದ್ದ ಕಂಬಿಯ ಮೇಲೆ ಉಯ್ಯಾಲೆ ಆಡ್ತಾ ಇದ್ದ ನೋಡಿ. ಏನು ಅರಿಯದ ಮುಗ್ಧ ಕಂದಮ್ಮ ಯಾರು? ಕೃಷ್ಣ. ಅವನು ಗೊತ್ತೇ ಇಲ್ಲ ತನ್ನ ತಂದೆ ಮಗ ಇಲ್ಲಿ ಸಂಕ ಮಗನನ್ನ ಮತ್ತೊಮ್ಮೆ ಮುದ್ದಿಸಿದ ನೋಡಿ. ತನ್ನ ತಂದೆ ನಾಳೆ ಸಾಯ್ತಾರೆ ಅಂತಕ್ಕಂಥದ್ದು ಕೂಡ ಮಗು ಗೊತ್ತಿಲ್ಲ. ಎಂತಹ ಒಂದು ಇಡೀ ಬದುಕಿನಲ್ಲಿ ಏನೆಲ್ಲ ದುರ್ಘಟನೆಗಳು ದುರಂತಗಳು ನಡೀತವೆ, ಅಥವಾ ಇಲ್ಲಿ ಎಲ್ಲ ಒಂದ್ ಕಡೆ ಸಂಕನ ಬದುಕಿನಲ್ಲಿ ಎಂತಹ ಒಂದು ದುರಂತ ನಡೀತು ಅನ್ನೋದನ್ನ ನಾವು ಅಜ್ಜಿ ಕಥೆಯಲ್ಲಿ ಗಮನಿಸಬಹುದು. ಹಾಗೇನೆ ಇನ್ನು ಹೋಗುವ ನೀನು ಬಹಳ ಹೊತ್ತು ಇರಬಾರ್ದು ಇಲ್ಲಿ ಅಂತ ಸಂಕ ಹೇಳ್ತಕ್ಕಂಥದ್ದು. ಕೃಷ್ಣನನ್ನ ಬಿಟ್ಟಿರ್ಬೇಡವಾ ಎಂದು ಬಿಗಿ ಕಂಠದಿಂದ ಮುದುಕಿ ತಿಂಡಿಯ ಗಂಟನ್ನ ಮಗನಿಗೆ ಕೊಟ್ಟು ಮೊಮ್ಮಗನನ್ನ ಕಂಕುಳಲ್ಲಿ ಇಟ್ಟುಕೊಂಡು ನೋಡಿ. ವಾ ಕೃಷ್ಣನ್ನ ಬಿಡಬೇಡ ಅಂತ ತನ್ನ ಮಗನನ್ನ ಚೆನ್ನಾಗಿ ನೋಡ್ಕೊಂತಕ್ಕಂಥದ್ದು. ಸರಿ, ಕೊನೆಗೆ ಅಜ್ಜಿ ಬರ್ತೀನಿ ಸಂಕ, ಸಾಯ್ಬೇಕಾದ್ರೆ ನೋಡಿ ಇಲ್ಲೂ ಕೂಡ ಮಗನಿಗೆ ಧೈರ್ಯ ಹೇಳ್ತಾ ಇರ್ತಕ್ಕಂಥದ್ದೇ. ಸಾವಿನಲ್ಲೂ ಕೂಡ ಹೆದರಬೇಡ, ಯಾಕೆಂದ್ರೆ ಭಗವಂತನ ಧ್ಯಾನವನ್ನ ಮಾಡ್ತಾ ಸಾಯಿ, ಅಳ್ಬೇಡ, ಸಾವಿಗೂ ಕೂಡ ಹೆದರಬಾರ್ದು. ಅದು ನಿಜವಾದಂತಹ ಗಟ್ಟಿತನ, ದಿಟ್ಟತನ ಅಂತಕ್ಕಂಥದ್ದು. ನಾನು ಅಳುಕಲಿಲ್ಲ, ನಿನ್ನ ಮಗ ಅವನಲ್ಲ ನನಗೆ ಇಲ್ಲಿ ನಗ್ಸಕ್ಕೆ ಹುಟ್ಟಿರೋ ನೋಡಿ. ನನಗೆ ಎಲ್ಲ ಒಂದ್ ಕಡೆ ನಿನ್ನ ಮಗ ಇದ್ದಾನೆ, ಅದೇ ನನಗ್ ಸಾಕು. ಸಾಯೋರು ಸಾಯ್ಬೇಕು, ಇಲ್ಲೆಲ್ಲ ಒಂದ್ ಕಡೆ ಸಾಯಿದೆ ಉಳ್ಕಂಡ್ರೆ ನೋಡಿ. ಅಜ್ಜಿ ಎಂತಹ ಒಂದು ನೀತಿ ಕತೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಎಂತಹ ಒಂದು ಒಳ್ಳೆ ಮಾತನ್ನ ಇಡೀ ಸಮಾಜಕ್ಕೆ ಸಾರ್ತಾ ಇದ್ದಾರೆ. ಆ ಮಾತನ್ನ ನೋಡೋದಾದ್ರೆ, ಸಾಯೋರು ಸಾಯ್ಬೇಕು, ಸಾಯ್ದೆ ಹೆಂಗ್ ಹುಡುಕೊಂಡ್ರೆ ಭೂಮಿ ಮ್ಯಾಗ ಜಾಗ ಸಾಕಾಗ್ತದ ನೋಡಿ. ತನ್ನ ಮಗ ಸಾಯ್ತಾ ಇದ್ದಾನೆ ಅಂತ ನೋವಿದ್ರೂ ಕೂಡ ಹೊರಗಡೆ ಪ್ರಪಂಚಕ್ಕೆ ಒಂದು ವಿಚಾರ, ಸಾಯೋರು ಸಾಯ್ಬೇಕು, ಸಾಯೋರು ಸಾಯ್ದನೇ ಉಳ್ಕೊಂಡಿದ್ರೆ ಪ್ರಪಂಚದ ಭೂಮಿ ಮೇಲೆ ಜಾಗ ಸಾಕಾಗ್ತದ ಹುಟ್ಟೋರ್ಗೆ ಅಂತಕ್ಕಂಥದ್ದು. ಕೃಷ್ಣನನ್ನ ದೊಡ್ಡವನನ್ನಾಗಿ ಮಾಡಿ ನಾನು ಸಾಯ್ತೀನಿ ಕಣ ನೋಡಿ. ನಿನ್ನ ಮಗನನ್ನ ದೊಡ್ಡವನನ್ನಾಗಿ ಮಾಡಿ ನಾನು ಸಾಯ್ತೀನಿ, ಆದ್ರೆ ಒಂದಿನ ನಾನು ಕೂಡ ಸಾಯ್ತೀನಿ. ಹಾಗಾಗಿ ಈ ದಾಯಾದಿ ಗಂಟ ಮುರ್ದೆ ಎಲ್ಲೋ ಒಂದ್ ಕಡೆ ನಾನು ಸಾಯ್ತೀನಿ. ಇಲ್ಲಿ ಗೊತ್ತಾ ನಿಂಗೆ, ನಾನು ಇವ್ರನ್ನ ವಂಶವನ್ನ ನಿರ್ನಾಮ ಮಾಡೇನೆ ನಾನು ಕೂಡ ಸಾಯ್ತೀನಿ ಅಂತ ಅಜ್ಜಿ ಹೇಳ್ತಕ್ಕಂಥದ್ದು. ಒಂದ್ ಕಡೆ ಅಜ್ಜಿಗೆ ಈಗ ಭ್ರಮೆ ಹಿಡಿದವಳಂತೆ ಮಾತನಾಡುತ್ತಾ ಮುದುಕಿ ಹೊರಟೇ ಹೋಗ್ತಾಳೆ. ಹಾಗಾಗಿ ಇಲ್ಲಿ ಸಂಕ ಕಂಬಿ ಹಿಡಿದು ಕಂಬನಿ ಮಿಡಿದ. ಅವನೇನ್ ಮಾಡ್ತಾ ಇದ್ದಾನೆ ಸಂಕ, ಆ ತಾಯಿಯ ಸ್ಥಿತಿಯನ್ನ ನೋಡಿ ಎಲ್ಲೋ ಒಂದ್ ಕಡೆ ಕಂಬನಿ ಮಿಡಿತಾ ಇದ್ದಾನೆ. ಈರ ಮುಖ ಮುಚ್ಚಿಕೊಂಡು ಮುದುಕಿ ಮಾತನಾಡುತ್ತಲೇ ಎದ್ದಳು. ಹೀಗೆ ನಿಮ್ಮವ್ವ ಓದ್ಲು, ನಿನ್ನಜ್ಜ ಓದ, ಹಾಗೆ ನಿಮ್ಮ ಅಪ್ಪನೂ ಹೋಗ್ತಾನೆ. ಈಗ ಎಲ್ಲಾ ಹೋಗ್ಲಿ, ನಾ ಇರ್ತೀನಿ ಕಳ್ಳ ಕೃಷ್ಣ, ನಿನ್ನ ದೊಡ್ಡನನ್ನಾಗಿ ಮಾಡೋ ಗಂಟ ಇರ್ತೀನಿ ನೋಡಿ. ಈಗ ಒಂದ್ ಕಡೆ ಆ ಏನು ಹರಿಯದ ಮಗುವಿನ ಮುಂದೆ ಅಜ್ಜಿ ಒಂದು ಹೇಳ್ತಾ ಇದ್ದಾರೆ, ನಿಮ್ಮವ್ವ ಓದ್ಲು ನೋಡಿ. ಕೃಷ್ಣನು ಕೂಡ ಒಂದು ದುರಂತದ ಮಗು ಅಂತಾನೆ ನಾವಿಲ್ಲಿ ಗಮನಿಸ್ಬೋದು. ಅವನು ತಾಯಿಯನ್ನ ಕಳ್ಕೊಂಡಿದ್ದಾನೆ, ಅಜ್ಜನನ್ನ ಕಳ್ಕೊಂಡಿದ್ದಾನೆ, ಎಲ್ಲೋ ಒಂದ್ ಕಡೆ ಈಗ ತಂದೆಯನ್ನು ಕೂಡ ಕಳ್ಕೊಂಡಿದ್ದಾನೆ. ಈಗ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬಂದಿದೆ. ಆದ್ರೂ ಕೂಡ ಅಜ್ಜಿ ಆ ಮಗುವಿಗೂ ಕೂಡ ಹೇಳ್ತಾ ಇದೆ, ನಾನು ನಿನ್ನನ್ನ ಸಾಕ್ತೀನಿ, ನೀನೇನು ಕೂಡ ಹೆದರ್ಬೇಡ ಅಂತ ಆ ಮಗುವಿಗೆ ಧೈರ್ಯವನ್ನ ತುಂಬುತ್ತಾ ಇರ್ತಕ್ಕಂತಹ ಒಂದು ಧೀರ ಮಹಿಳೆ, ದಿಟ್ಟ ಮಹಿಳೆ. ಹಾಗೇನೆ ಒಂದ್ ರೀತಿಯಲ್ಲಿ ಇಡೀ ಅಜ್ಜಿ ಕಥೆಯಲ್ಲಿ ಆ ಅಜ್ಜಿ ತನ್ನ ಕುಟುಂಬವನ್ನ ನಡೆಸ್ತಕ್ಕಂತಹ ಒಂದು ರೀತಿ, ಆ ಮಕ್ಕಳಿಗೆ ಕಲಿಸಿರ್ತಕ್ಕಂಥ ಒಂದು ಶಿಸ್ತು, ಇವನ್ನೆಲ್ಲ ನೋಡಿದ್ರೆ ಅಜ್ಜಿ ಒಂದು ರೀತಿಯಲ್ಲಿ ವೀರವನಿತೆ ಅಂತಾನೆ ನಾವಿಲ್ಲಿ ಗಮನಿಸ್ಬೋದು ನೋಡಿ. ದಾಯಾದಿಗಳ ದ್ವೇಷ ಅಜ್ಜಿಯ ಕುಟುಂಬವನ್ನ ಯಾವ ರೀತಿಗೆ ಇಲ್ಲಿ ತಂದು ಕೊಡ್ತು, ಇಡೀ ಬದುಕನ್ನ ಎಲ್ಲೋ ಒಂದ್ ಕಡೆ ದುರಂತಕ್ಕೆ ಕೊಂಡೊಯ್ತು ಅನ್ನೋದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಅಜ್ಜಿ ಕತೆ. ದಾಯಾದಿಗಳ ದ್ವೇಷ ಎಷ್ಟರ ಮಟ್ಟಿಗೆ ಒಂದು ಬದುಕನ್ನ, ಒಂದು ಕುಟುಂಬವನ್ನ ದುರಂತಕ್ಕೆ ಕೊಂಡೊಯ್ಯುತ್ತೆ ಅನ್ನೋದಕ್ಕೆ ಇಲ್ಲಿ ಈ ಒಂದು ಅಜ್ಜಿ ಕಥೆಯಲ್ಲಿ ಬರ್ತಕ್ಕಂತಹ ಕೆಲವು ವಿಚಾರಗಳೇ ಸಾಕ್ಷಿಯಾಗಿದ್ದಾವೆ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಹಾಗೇನೆ ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಯಾಕೆಂದ್ರೆ ತರಗತಿಯನ್ನ ಕೇಳಿರ್ತೀರಾ, ಪರೀಕ್ಷೆಯಲ್ಲೂ ಬರೀತೀರಾ, ಪಾಸು ಆಗ್ತೀರಾ, ಆದ್ರೆ ನಮ್ಮ ತರಗತಿಯಲ್ಲಿ ಕೇಳಿರ್ತಕ್ಕಂಥ ವಿಚಾರಗಳು ಉಪಯುಕ್ತವಾಗ್ತವೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ
ಅದು ಎಲ್ಲ ಒಂದ್ ಕಡೆ ಮಾನವೀಯತೆಗೆ ವಿರುದ್ಧವಾಗಿರ್ತದೆ ಅಂತ ಭಾವಿಸ್ತಾ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗ್ಲಿ.